ಹಾಯ್ ಫ್ರೆಂಡ್ಸ್, ಭಾಗ 2ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಭಾಗ 1 ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಪೇಸ್ಟ್ ಮಾಡಿದ್ದೀವಿ. ಹಿಂದಿನ ಭಾಗದಲ್ಲಿ ಹೇಳಿದಂತೆ ಮಾವಯ್ಯ ನನ್ನ ಬಗ್ಗೆ ತನ್ನ ಡೈರಿಯಲ್ಲಿ ಬರೆದುಕೊಂಡ ವಿಷಯಗಳನ್ನೆಲ್ಲ ಒಂದೊಂದಾಗಿ ಓದಿದ ನನಗೆ ಒಮ್ಮೆಲೆ ನನ್ನ ಮೈಯೆಲ್ಲ ಬೆವರಿದಂತಾಗಿ ಸೆಕೆ ಏರಿದಂತಾಯಿತು. ತಕ್ಷಣವೇ ಒಂದು ಬಕೆಟ್ ನೀರನ್ನು ಸುರಿದುಕೊಂಡು ನನ್ನ ಮೈಯಲ್ಲಿದ್ದ ತಾಪವನ್ನೆಲ್ಲ ಕಡಿಮೆ ಮಾಡಿಕೊಂಡೆ. ಅವತ್ತು ರಾತ್ರಿ ಇಡೀ ಆ ಡೈರಿಯ ನೆನಪುಗಳಲ್ಲಿ ಯೋಚನೆಯನ್ನು ಮಾಡುತ್ತಾ ಮಲ್ಕೊಂಡೆ. ಹೀಗಿರೋದಕ್ಕೆ ಒಂದಿನ ನನ್ನ ಪತಿ ಪ್ರವೀಣ್ಗೆ ಆಫೀಸ್ ಕೆಲಸದ ಮೇಲೆ 1 ತಿಂಗಳ ಕಾಲ ಅಮೆರಿಕಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂತು. ಅದಕ್ಕಾಗಿ ನನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಬೇಕು ಅಂಥೇಳಿ ಅವರು ಭಾವಿಸಿದ್ರು. ಆದರೆ ಕೊನೆಯ ನಿಮಿಷದಲ್ಲಿ ನನ್ನ ವೀಸಾ ರಿಜೆಕ್ಟ್ ಆಗಿದ್ದರಿಂದ ನಾನು ನನ್ನ ಗಂಡನ ಜೊತೆ ಅಮೆರಿಕಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಅದರಿಂದ ಪಾಪ ನನ್ನ ಗಂಡ ಪ್ರವೀಣ್ ಬಹಳವಾಗಿ ಸಂಕಟಪಟ್ಟು ಮರುಗಿಬಿಟ್ರು. ಪ್ರವೀಣ್ ಅವರ ಆ ನೋವನ್ನು ನೋಡಲಾಗದ ನಾನು ಅವ್ರ ಹತ್ರ ಹೋಗಿ, ಅಯ್ಯೋ ಏನೂ ಪರವಾಗಿಲ್ಲ ಬಿಡ್ರಿ, ಕೇವಲ 1 ತಿಂಗಳಷ್ಟೇ ಅಲ್ವಾ ಅಂಥೇಳಿ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ 1 ತಿಂಗಳು ಕಳೆದು ಹೋಗುತ್ತೆ ಅಂಥೇಳಿ ಸಮಾಧಾನವನ್ನು ಮಾಡಿದೆ. ನೀವು ಬೇರೆ ಏನನ್ನ ಯೋಚನೆ ಮಾಡದೆ ನಿಶ್ಚಿಂತೆಯಾಗಿ ಹೋಗಿ ಬನ್ನಿ ಅಂಥೇಳಿ ಕಳಿಸ್ದೆ. ಅದರಿಂದ ಪ್ರವೀಣ್ ಕೂಡ ಭಾಳ ಸಂತೋಷಪಟ್ಟು ಅಮೆರಿಕಕ್ಕೆ ಹೊರಟು ಹೋದರು. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನನ್ನ ಗಂಡ ಅಮೆರಿಕಾಗೆ ಹೋಗುವಾಗ ನಿನಗೆ ಬೇಕು ಅನಿಸಿದ್ರೆ ನಿಮ್ಮ ತವ್ರ ಮನೆಗೆ ಹೋಗಿ 4 ದಿನ ಇದ್ದು ಬಾ ಅಂಥೇಳಿ ಹೇಳಿದ್ರು. ಆದರೆ ನಮ್ಮತ್ತೇನ ಅಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗೋದು ಸರಿಯಲ್ಲ ಅಂತ ಭಾವಿಸಿದ ನಾನು, ಬೇಡವೋ, ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳಿದೆ ನನ್ನ ಗಂಡಗೆ. ಆ ಮಾತಿನಿಂದ ಪ್ರವೀಣ್ ಬಹಳ ಖುಷಿಪಟ್ಟು ಕ್ಯಾಂಪ್ಗೆ ಹೊರಟು ಹೋದರು. ಹಾಗೆ ನನ್ನ ಪತಿ ಪ್ರವೀಣ್ ಊರಿಗೆ ಹೋದ 1 ವಾರ ದಿನಗಳ ನಂತರ ಒಂದಿನ ನಾನು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಕಸ್ಮಾತಾಗಿ ಎಣ್ಣೆ ನನ್ನ ಕೈ ಮೇಲೆ ಬಿತ್ತು. ಸ್ವಲ್ಪ ಕೈ ಸುಟ್ಟು ಹೋಯ್ತು. ಆಗ ನನ್ನ ಕಿರಿಚಾಟವನ್ನು ಕೇಳಿದ ಮಾವಯ್ಯ ಓಡಿ ಬಂದು ನನ್ನ ಕೈಗೆ ಬ್ಯಾಂಡೇಜನ್ನು ಕಟ್ಟಿದ್ರು. ಅಷ್ಟೇ ಅಲ್ಲದೆ ಅಂದು ಪೂರ್ತಿ ನನ್ನನ್ನು ಬಹಳ ಜಾಗರೂಕತೆಯಿಂದ ನೋಡ್ಕೊಳ್ಳುತ್ತಾ ಅಡಿಗೆ ಕೆಲಸವನ್ನು ಕೂಡ ತಾವೇ ಹತ್ತಿರ ಬಿದ್ದು ಮಾಡಿದ್ರು. ಹಿ ವಾಸ್ ವೆರಿ ಸಪೋರ್ಟಿವ್. ನಮ್ಮ ಮಾವಯ್ಯ ನನ್ನ ಮೇಲೆ ತೋರಿಸ್ತಾ ಇದ್ದಂಥ ಈ ಪ್ರೀತಿ ಅನುರಾಗಕ್ಕೆ ಮೈ ಪುಲಕಗೊಂಡ ನಾನು ಅವರೊಂದಿಗೆ, ನಿಮ್ಮಂತಹ ಪತಿ ಸಿಕ್ಕಿದ್ದಕ್ಕೆ ನಮ್ಮ ಅತ್ತೆಯವರು ತುಂಬ ಅದೃಷ್ಟವಂತರು, ನಿಮ್ಮಂಥ ಗಂಡ ಸಿಕ್ಕಿದ್ದಕ್ಕೆ ನಮ್ಮಂತೆ ತುಂಬ ಅದೃಷ್ಟವಂತರು ಅಂತ ಹೇಳಿದೆ. ಆ ಮಾತಿಗೆ ಸಣ್ಣದಾಗಿ ನಕ್ಕು ಅಲ್ಲಿಂದ ಹೋಗಲು ಹೊರಟ ಮಾವಯ್ಯ, ಏನಾದ್ರಾಗಲಿ ಅಂಥೇಳಿ ಧೈರ್ಯ ಮಾಡಿ, ಮಾವಯ್ಯ ನಿಮಗೆ ನಾವಂದರೆ ಇಷ್ಟನಾ, ನಾನಂದರೆ ಇಷ್ಟನಾ ಅಂತ ಕೇಳಿದೆ. ಆ ಮಾತಿಗೆ ಒಮ್ಮೆಲೆ ಬೆಚ್ಚಿಬಿದ್ದವರಂತೆ ನನ್ನ ಕಡೆ ನೋಡಿದ ಮಾವಯ್ಯ, ಏನಮ್ಮ ಹಾಗೆ ಕೇಳಿದೆ, ಈ ದಿನ ನಿನಗೇನಾಗಿದೆ, ಇವತ್ತೇನಾಗಿದೆ ನಿನಗೆ ಅಂಥೇಳಿ ಭಾಳ ಆಶ್ಚರ್ಯದಿಂದ ಕೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ತಮಾಷೆಗೆ ಕೇಳಿದೆ, ಬಿಡಿ ಮಾವಯ್ಯ ಅನ್ನುತ್ತಾ ಕವರ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದೆ. ಆದರೆ ಮಾವಯ್ಯನ ವರ್ತನೆಯನ್ನು ಮಾತ್ರ ನನಗೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಮಾವಯ್ಯ ಬೇಕಂತಲೇ ನನ್ನನ್ನು ಯಾಕೆ ದೂರ ಇಡ್ತಾ ಇದ್ದಾರೋ ಅಂಥೇಳಿ ನನಗೆ ಅಸಲು ಅರ್ಥನೇ ಆಗ್ತಾ ಇರಲಿಲ್ಲ. ಕುಟುಂಬದ ಗೌರವ ಏನಾಗುತ್ತೋ ಅಂಥೇಳಿ ಅವರೇನಾದರೂ ಯೋಚನೆ ಮಾಡ್ತಾ ಇದ್ದಾರಾ, ಅಥವಾ ಅದಕ್ಕೋಸ್ಕರ ಹೆದರ್ತಾ ಇದ್ದಾರಾ, ಅಥವಾ ತನ್ನ ಮಗನ ಮುಖವನ್ನು ಹೇಗೆ ನೋಡಲಿ ಅಂಥೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾರಾ? ಈ ಥರದ ತುಂಬ ಆಲೋಚನೆಗಳು ಅಂದು ರಾತ್ರಿ ಇಡೀ ನನ್ನ ಬುದ್ಧಿಯನ್ನು ಹೊಡಿತಾನೇ ಇದ್ವು. ತಲೆ ಕೆಟ್ಟು ಹೋಗ್ಬಿಡ್ತಾ ಇತ್ತು. ಹಾಗೆ 1-2 ದಿನಗಳು ಕಳೆದ ನಂತರ ಮತ್ತೆ ನಾನೇ ನಮ್ಮ ಮಾವಯ್ಯನವರ ರೂಮಿಗೆ ಹೋಗಿ ಅಲ್ಲಿನ ಡೆಸ್ಕ್ನಲ್ಲಿ ಇದ್ದ ಅವರ ಡೈರಿಯನ್ನು ತೆಗೆದು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಈ ಬಾರಿ ಮಾತ್ರ ನಾನು ಊಹಿಸದ ರೀತಿಯಲ್ಲಿ, ಯೋಚನೆ ಮಾಡದ ರೀತಿಯಲ್ಲಿ ನನ್ನ ಬಗ್ಗೆ ಬಹಳ ವಿಚಿತ್ರವಾಗಿ ಬರ್ತಿದ್ರು ನಮ್ಮ ಮಾವಯ್ಯ. ಅರ್ಧ ರಾತ್ರಿ ಸಮಯದಲ್ಲಿ ನನ್ನ ಸೊಸೆ ಮಲ್ಕೊಂಡಿದ್ದಾಳೋ ಇಲ್ವೋ ಅಂಥೇಳಿ ನಾನು ಮೆಲ್ಲಗೆ ಅವಳ ರೂಮಿಗೆ ಹೋಗಿ ನೋಡುವಂತಹ ಪ್ರಯತ್ನವನ್ನು ಮಾಡಿದೆ. ಧೈರ್ಯ ಬರೆದಿದ್ರು ಹೀಗೆಲ್ಲ. ಹಾಗೆ ಅಲ್ಲಿಗೆ ಹೋದ ನನಗೆ ಅವಳನ್ನು ನೋಡಿದ ಮರುಕ್ಷಣವೇ ನನ್ನ ಮನಸ್ಸೇ ಒಮ್ಮೆಲೆ ಹತೋಟಿ ತಪ್ಪಿದಂತಾಯಿತು. ಈ ಥರ ಎಲ್ಲ ಡೈರಿಯಲ್ಲಿ ಬರೆದಿದ್ರು ಅವರು. ನನಗೆ ಓದಿ ಬೆಚ್ಚಿ ಬಿದ್ದುಬಿಟ್ಟೆ. ಯಾಕಂದರೆ ಅವರು ಮತ್ತೆ ಡೈರಿಯಲ್ಲಿ ಬರೆದಿದ್ರು. ಆಗಲೇ ಅವಳ ಬಟ್ಟೆಯೆಲ್ಲ ಚೆಲ್ಲಾಪಿಲ್ಲಿ ಆಗಿರೋದಲ್ಲದೆ ಅವಳ ಬಟ್ಟೆಯೆಲ್ಲ ಮೇಲೇರಿತ್ತು.
ಹಾಗೆ ಅವಳನ್ನು ನೋಡಿದ ನನಗೆ ಅವಳ ನವ ಯೌವನದ ಒಂಪು ಸೊಂಪುಗಳೆಲ್ಲ ಧಗಧಗನೆ ನರ್ತಿಸ್ತಾ ಇರುವಂತ ಅನ್ನಿಸ್ತು. ಆ ದೌರ್ಬಲ್ಯದ ಕ್ಷಣದಲ್ಲಿ ಆ ಸೌಂದರ್ಯದ ರಾಶಿಯ ಒಂಪು ಸೊಂಪುಗಳನ್ನೆಲ್ಲ ನನ್ನದಾಗಿಸಿಕೊಳ್ಳಬೇಕು ಅಂಥೇಳಿ ಭಾವಿಸ್ದೆ. ಮೆಲ್ಲಗೆ ಅವಳ ಹತ್ರ ಹೋದೆ. ಅಷ್ಟರಲ್ಲಿ ಅವಳ ಕುತ್ತಿಗೆಯಲ್ಲಿ ನನ್ನ ಮಗ ಕಟ್ಟಿದ ತಾಲಿ ಬೊಟ್ಟು ನನ್ನ ಕಣ್ಣಿಗೆ ಮಿಂಚಿನಂತೆ ಕಾಣಿಸ್ತು. ಅದರಿಂದ ನನ್ನ ಮಗನಿಗೆ ಅನ್ಯಾಯ ಮಾಡಬಾರ್ದು ಅಂಥೇಳಿ ಭಾವಿಸಿ ಅಲ್ಲಿಂದ ತಕ್ಷಣವೇ ಹಿಂದೆ ತಿರುಗಿ ಬಂದುಬಿಟ್ಟೆ ಅಂಥೇಳಿ ಆ ಡೈರಿಯಲ್ಲಿ ನಮ್ಮ ಮಾವ ಬರೆದಿದ್ರು. ಮಾವ ಬರೆದ ಡೈರಿಯನ್ನ ಪೂರ್ತಿಯಾಗಿ ಓದಿದ ನಾನು ನನ್ನಲ್ಲಿ ಉಕ್ಕಿ ಹರಿತಾ ಇದ್ದಂಥ ಆ ಆತುರವನ್ನು ತಡೆದುಕೊಳ್ಳೋದಕ್ಕೆ ಇಷ್ಟವೇ ಇಲ್ಲವೇ? ಪರವಾಗಿಲ್ಲ ಬಿಡಿ ಮಾವಯ್ಯ, ನಿಮಗೆ ಇಷ್ಟ ಇಲ್ಲದಿದ್ರೆ ಇಂದಿನಿಂದ ಈ ತಾಲೆಬೊಟ್ಟನ್ನು ತೆಗೆದು ಬಿಡ್ತೇನೆ ಅಂಥೇಳಿ ಮಾವಯ್ಯನ ಡೈರಿಯಲ್ಲೇ ನಾನು ಅವರಿಗೆ ಪ್ರತ್ಯುತ್ತರ ನೀಡುವಂತೆ ಬರೆದುಬಿಟ್ಟೆ. ನಾನು ಅವರ ಡೈರಿಯಲ್ಲಿ ಬರೆದ ವಿಷಯವನ್ನು ಓದಿ ಅರ್ಥ ಮಾಡಿಕೊಂಡ ನಮ್ಮ ಮಾವಯ್ಯನವರು ಅಂದು ಅರ್ಧರಾತ್ರಿ ವೇಳೆ ಮೆಲ್ಲನೆ ನನ್ನ ರೂಮಿಗೆ ಪ್ರವೇಶಿಸಿದ್ರು. ಬರ್ತಾ ಇದ್ದಂತೆ ನನ್ನ ಮೇಲೆ ಸಣ್ಣದಾಗಿ ಕೈಯನ್ನು ಹಾಕಿದ ಮಾವಯ್ಯ, ಕಲ್ಲಿ ನಿದ್ರಿಸ್ತಾ ಇದೆಯಾ ಅಥವಾ ನಿದ್ರಿಸ್ತಾ ಇರುವಂತೆ ನಟಿಸ್ತಾ ಇದೆಯಾ ಅನ್ನುತ್ತಾ ಸಣ್ಣದಾಗಿ ಒಂದು ಕೀಟಲೆ ನಗುವನ್ನು ನಕ್ಕು. ಅದಕ್ಕೆ ನಾನು ಕೂಡ ಒಂದು ಸಣ್ಣ ಸ್ಮೇಲನ್ನು ನೀಡಿದಾಗ, ಅಂದರೆ ನೀನು ನನ್ನ ಡೈರಿಯನ್ನು ಬಹಳ ದಿನದಿಂದ ರಹಸ್ಯವಾಗಿ ಓದುತ್ತಾ ಇದೆಯಾ, ಕದ್ದು ಮುಚ್ಚಿ ಓದ್ತಾ ಇದೆಯಾ, ಬಹಳ ಚಿಲಿಪಿಲಿಯಾಗಿ ಕೇಳುವ ಪ್ರಯತ್ನ ಮಾಡಿದ್ರು ನಮ್ಮ ಮಾವಯ್ಯ. ಹ್ಞೂ ಅಂಥೇಳಿ ನಾನು ಸಣ್ಣದಾಗಿ ಉತ್ತರಿಸಿದಾಗ, ಧೈರ್ಯ ಬರೆಯೋದ್ರಿಂದ ಇಷ್ಟೊಂದು ಲಾಭಗಳಿರ್ತವೆ ಅಂಥೇಳಿ ನಾನು ಅಂದ್ಕೊಂಡಿರಲಿಲ್ಲ, ನಾನು ಊಹೆ ಕೂಡ ಮಾಡಿರಲಿಲ್ಲ ಅನ್ನುತ್ತಾನೆ ನನ್ನನ್ನು ತನ್ನ ಕಡೆಗೆ ಪೂರ್ತಿಯಾಗಿ ಎಳೆದುಕೊಂಡ್ರು ನಮ್ಮ ಮಾವಯ್ಯರು. ನನ್ನನ್ನು ತನ್ನ ಬಾಹುಬಂಧನದಲ್ಲಿ ಬಂಧಿಸಿಕೊಂಡು ಬಿಟ್ರು. ಹಾಗೇನೆ ಎಷ್ಟೋ ಕಾಲದಿಂದ ನನ್ನ ಮೇಲೆ ವಿಪರೀತ ಬಯಕೆಯಿಂದ ಓಡಾಡ್ತಾ ಇದ್ದಂಥ ಮಾವಯ್ಯನವರು ಅವತ್ತು ರಾತ್ರಿ ಮಾತ್ರ ಸಿಕ್ಕಂತಹ ಅವಕಾಶವನ್ನ ಪೂರ್ತಿಯಾಗಿ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಭಾವಿಸಿದ್ರೋ ಏನೋ ತಿಳಿದು ಅಂದು ರಾತ್ರಿ ನನ್ನ ಮೇಲೆ ತಮ್ಮ ಪ್ರತಾಪವನ್ನ ತೋರಿಸ್ತಾನೇ ಇದ್ರು. ಹಾಗೆ ನನ್ನ ಗಂಡ ಊರಿನಲ್ಲಿ ಇಲ್ಲದ ಸಮಯದಲ್ಲಿ ನನಗೆ ತೋಡಾಗಿ ನಿಂತು, ಅಂದರೆ ಜೋಡಿಯಾಗಿ ನಿಂತು ನನ್ನನ್ನು ಆಧರಿಸಿ ನಮ್ಮ ಮುದ್ದಿನ ಮಾವಯ್ಯ ಆ ಒಂದು ತಿಂಗಳ ಸಮಯದಲ್ಲಿ ನಾನು ಮರೆಯಲಾಗದಷ್ಟು ಪ್ರೀತಿಯನ್ನು ಕೊಟ್ಟು ಸಿಹಿಯಾದ ಮಧುರ ಸ್ಮೃತಿಗಳನ್ನು, ನೆನಪುಗಳನ್ನು ನನಗೆ ನೀಡಿದ್ರು. ಪ್ರಿಯ ವೀಕ್ಷಕರೇ, ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸಂಬಂಧದ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.